ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿ ಲ್ಯಾಂಗ್ವೇಜಿನ ಬಗ್ಗೆ ಕಲಿತಾ ಇದ್ದೀವಿ. ಸ್ಟಾರ್ಟ್ ಮಾಡೋಣ ವಿಡಿಯೋನ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಪ್ರಿಂಟ್ ಎಫ್ ಫಂಕ್ಷನನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲಿತೀವಿ. ಈಗ ನೆಕ್ಸ್ಟ್ ಈ ಪ್ರಿಂಟ್ ಎಫ್ ಫಂಕ್ಷನ್ನಲ್ಲಿ ನಾವು ಎಲ್ಲವನ್ನು ಪ್ರಿಂಟ್ ಮಾಡಲಿಕ್ಕೆ ಬರೋದಿಲ್ಲ. ಈ ಫಾರ್ ಎಕ್ಸಾಂಪಲ್ ಪ್ರಿಂಟ್ ಎಫ್ ಅಂತ ಕೊಟ್ಟಿದ್ದೀವಿ. ಹಲೋ ಇಟ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್ ಅಥವಾ ಹಲೋ ಮೈ ನೇಮ್ ಈಸ್ ರಾಜು ಅಂತ ಟೈಪ್ ಮಾಡಿದೆ. ನೆಕ್ಸ್ಟ್ ಇದು ನಮಗೆ ನೆಕ್ಸ್ಟ್ ಲೈನ್ನಲ್ಲಿ ಇಟ್ ಈಸ್ ಮೈ ಕಾಲೇಜ್ ಅಂತ ಪ್ರಿಂಟ್ ಮಾಡಬೇಕಾಗಿದೆ. ಆವಾಗ ಇದು ಇಲ್ಲಿ ಪ್ರಿಂಟ್ ಮಾಡಲಿಕ್ಕೆ ನಮಗೆ ನೆಕ್ಸ್ಟ್ ಲೈನ್ನಲ್ಲಿ ಪ್ರಿಂಟ್ ಮಾಡಬೇಕಾದ್ರೆ ನಾವೇನು ಯೂಸ್ ಮಾಡಬೇಕಾಗತ್ತೆ ಅಂದರೆ ಎಸ್ಕೇಪ್ ಸೀಕ್ವೆನ್ಸ್ ಅನ್ನುವಂಥದ್ದನ್ನು ಯೂಸ್ ಮಾಡಬೇಕಾಗುತ್ತೆ. ಫಾರ್ವರ್ಡ್ ಸ್ಲ್ಯಾಶ್ ಎನ್ ಅಂತ ಯೂಸ್ ಮಾಡಿದರೆ ನ್ಯೂ ಲೈನ್ ಬರುತ್ತೆ. ಇದನ್ನು ನಾವು ಎಟ್ ದಿ ಎಂಡ್ ಆಫ್ ದಿ ಲೈನನ್ನು ಕೊಡ್ಬೋದು ಅಥವಾ ಬಿಗಿನಿಂಗ್ ಆಫ್ ದಿ ಲೈನನ್ನು ಕೊಡ್ಬೋದು. ಇದನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ನಾವೊಂದು ಎಕ್ಸಾಂಪಲ್ ಮೂಲಕ ಕಲಿಯೋಣ. ಇದು ಸ್ಲ್ಯಾಶ್ ಟಿ ಅಂದರೆ ಟ್ಯಾಬ್ ಅಂತ, ಸ್ಲ್ಯಾಶ್ ಫಾರ್ವರ್ಡ್ ಸ್ಲ್ಯಾಶ್ ಡಬಲ್ ಕೋಟ್ಸ್ ಅಂದರೆ ಡಬಲ್ ಕೋಟ್ಸ್ ಪ್ರಿಂಟ್ ಆಗುತ್ತೆ. ಫಾರ್ವರ್ಡ್ ಸ್ಲ್ಯಾಶ್ ಕ್ವೆಶನ್ ಮಾರ್ಕ್ ಅಂದರೆ ಕ್ವೆಶನ್ ಮಾರ್ಕ್ ಪ್ರಿಂಟ್ ಆಗುತ್ತೆ. ಫಾರ್ವರ್ಡ್ ಸ್ಲ್ಯಾಶ್ ಸಿಂಗಲ್ ಕೋಟ್ ಅಂದರೆ ಸಿಂಗಲ್ ಕೋಟ್ ಪ್ರಿಂಟ್ ಆಗುತ್ತೆ. ಫಾರ್ವರ್ಡ್ ಸ್ಲ್ಯಾಶ್ ಇದು ಫಾರ್ವರ್ಡ್ ಸ್ಲ್ಯಾಶ್ ಅಲ್ಲ, ಬ್ಯಾಕ್ ಸ್ಲ್ಯಾಶ್ ಇದಕ್ಕೆ ಬ್ಯಾಕ್ ಸ್ಲ್ಯಾಶ್ ಅಂತ ಹೇಳ್ತಾರೆ. ಫಾರ್ವರ್ಡ್ ಸ್ಲ್ಯಾಶ್ ಅಂದರೆ ಈ ಥರ ಬರುತ್ತೆ. ಫಾರ್ವರ್ಡ್ ಸ್ಲ್ಯಾಶ್ ಅಂದರೆ ಈ ಥರ ಬರುತ್ತೆ. ಇದಕ್ಕೆ ಫಾರ್ವರ್ಡ್ ಸ್ಲ್ಯಾಶ್ ಅಂತ ಹೇಳ್ತಾರೆ, ಇದಕ್ಕೆ ಬ್ಯಾಕ್ ಸ್ಲ್ಯಾಶ್ ಅಂತ ಹೇಳ್ತಾರೆ. ಬ್ಯಾಕ್ ಸ್ಲ್ಯಾಶನ್ನು ನೀವು ಪ್ರಿಂಟ್ ಮಾಡಬೇಕಾದ್ರೆ 2 ಸಲ ಬ್ಯಾಕ್ ಸ್ಲ್ಯಾಶನ್ನು ಕೊಡಬೇಕು. ರಿಸಲ್ಟನ್ನು ನೋಡಬೇಕಾದ್ರೆ ನೀವು ಕಂಟ್ರೋಲ್ F5 ಅಂತ ಹೊಡಿಬೇಕು. ಆವಾಗ ನಿಮಗೆ ರಿಸಲ್ಟ್ ಕಾಣಿಸುತ್ತೆ. ರಿಸಲ್ಟನ್ನು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಕಂಟ್ರೋಲ್ ಪ್ಲಸ್ F9 ಪ್ರೆಸ್ ಮಾಡಬೇಕು. ಇಲ್ಲಿ ನಾವು ಸ್ವಲ್ಪ ಪ್ರೋಗ್ರಾಮನ್ನು ಮಾಡಿದ್ದೀವಿ. ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ಬರ್ತೀವಿ. ನೆಕ್ಸ್ಟ್ ಮೇನ್ ಓಪನಿಂಗ್ ಬ್ರ್ಯಾಕೆಟ್, ಕ್ಲೋಸಿಂಗ್ ಬ್ರ್ಯಾಕೆಟ್, ಓಪನಿಂಗ್ ಫ್ಲವರ್ ಬ್ರ್ಯಾಕೆಟ್, ಇದರ ನಡುವೆ ಏನು ಮಾಡಿದ್ವಿ ನಾವು ಪ್ರಿಂಟ್ ಎಫ್ ಮೈ ಕಂಟ್ರಿ ಈಸ್ ಇಂಡಿಯಾ ಅಂತ ಬರ್ತೀವಿ. ಇಲ್ಲಿ ಕ್ಲೋಸ್ ಮಾಡಿದ್ವಿ. ನೆಕ್ಸ್ಟ್ ಈ ಪ್ರೋಗ್ರಾಮನ್ನು ಬರೀಬೇಕಾದ್ರೆ ಇಲ್ಲಿ ಎಸ್ಕೇಪ್ ಸೀಕ್ವೆನ್ಸ್ ನಮಗೆ ಯೂಸ್ ಆಗುತ್ತೆ. ಮೈ ಕಂಟ್ರಿ ಈಸ್ ಇಂಡಿಯಾ, ಐ ಆಮ್ ಸ್ಟಡಿಂಗ್ ಸಿ ಪ್ರೋಗ್ರಾಮ್, ಮೈ ಸಿಟಿ ಈಸ್ ಧಾರವಾಡ ಅಂತ ನಮಗೆ ಪ್ರಿಂಟ್ ಮಾಡಬೇಕಾಗಿದೆ. ಇದನ್ನು ಯಾವ ಥರ ಪ್ರಿಂಟ್ ಮಾಡಬೇಕು ಪ್ರಾಕ್ಟಿಕಲಾಗಿ ನಾವು ನೋಡೋಣ. ನಾವು ಇಲ್ಲಿ ಟರ್ಬೋ ಸಿಯನ್ನು ಓಪನ್ ಮಾಡ್ತೀವಿ. ಸ್ಟಾರ್ಟ್ ಟರ್ಬೋ ಸಿ ಅಂತ ಓಪನ್ ಮಾಡ್ತೀವಿ. ಫಸ್ಟಿಗೆ ಮಾಡ್ತೀವಿ ಫೈಲು, ಆಲ್ಟ್ F ಅಂತ ಹೊಡೆದ್ರೆ ಫೈಲ್ ಮೆನು ಓಪನ್ ಆಗುತ್ತೆ. ನ್ಯೂ ಅಂತ ಎಂಟರ್ ಬಟನನ್ನು ಪ್ರೆಸ್ ಮಾಡಿ ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ಹೆಡರ್ ಫೈಲನ್ನು ನಾವು ಇನ್ಕ್ಲೂಡ್ ಮಾಡೋಣ. ನೆಕ್ಸ್ಟ್ ಮೇನ್ ಓಪನಿಂಗ್ ಬ್ರ್ಯಾಕೆಟ್, ಕ್ಲೋಸಿಂಗ್ ಬ್ರ್ಯಾಕೆಟ್, ಇಲ್ಲಿ ಫಸ್ಟಿಗೆ CLR SCR ಈ ಫಂಕ್ಷನನ್ನು ಕೊಡೋಣ. ಇಲ್ಲಿ ಸೆಮಿಕೊಲನನ್ನು ಕೊಡೋಣ. ಪ್ರಿಂಟ್ ಎಫ್ ಮೈ ಕಂಟ್ರಿ ಈಸ್ ಇಂಡಿಯಾ ಅಂತ ಟೈಪ್ ಮಾಡಿದ್ದೀವಿ. ಇಲ್ಲಿ ಬ್ಯಾಕ್ ಸ್ಲ್ಯಾಶ್ ಕೊಟ್ಟು ಎನ್ ಅಂತ ಕೊಡಬೇಕು. ಸೆಮಿಕೊಲನ್ ಪ್ರಿಂಟ್ ಎಫ್ ಐ ಆಮ್ ಸ್ಟಡಿಂಗ್ ಸಿ ಪ್ರೋಗ್ರಾಮ್. ಅಗೇನ್ ಇಲ್ಲಿ ಸ್ಲ್ಯಾಶ್ ಎನ್ ಡಬಲ್ ಕೋಟ್ಸ್ ಕಂಪ್ಲೀಟ್ ಪ್ರಿಂಟ್ ಎಫ್ ಐ ಆಮ್ ಫ್ರಮ್ ಧಾರವಾಡ ಡಿಸ್ಟಿಕ್ ಡಬಲ್ ಫಾರ್ವರ್ಡ್ ಸ್ಲ್ಯಾಶ್ ಬ್ಯಾಕ್ ಸ್ಲ್ಯಾಶ್ ಎನ್ ಡಬಲ್ ಕೋಟ್ಸ್ ಕಂಪ್ಲೀಟ್. ನೆಕ್ಸ್ಟ್ ಗೆಟ್ CH ಓಪನಿಂಗ್ ಬ್ರ್ಯಾಕೆಟ್, ಕ್ಲೋಸಿಂಗ್ ಬ್ರ್ಯಾಕೆಟ್, ಸೆಮಿಕೊಲನ್, ಇಲ್ಲಿ ಎಂಡ್. ನೆಕ್ಸ್ಟ್ ಸೇವ್ ಮಾಡಬೇಕಾದ್ರೆ ನಾವು ಯಾವ ಥರ ಮಾಡ್ತೀವಿ, ಫೈಲ್ ಮೆನುಗೆ ಹೋಗ್ತೀವಿ ಅಥವಾ F2ನ ಪ್ರೆಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿ T2.c ಅಂತ ಕೊಟ್ಟಿದ್ದೀನಿ. ಓಕೆ ಪ್ರೆಸ್ ಮಾಡ್ತೀನಿ. ಆಲ್ಟ್ ಆರ್ ಅಥವಾ ಕಂಟ್ರೋಲ್ F9 ಪ್ರೆಸ್ ಮಾಡಬೇಕು. ಹೌದಾ? ಮೈ ಕಂಟ್ರಿ ಈಸ್ ಇಂಡಿಯಾ, ಐ ಆಮ್ ಸ್ಟಡಿಂಗ್ ಸಿ ಪ್ರೋಗ್ರಾಮ್, ಐ ಆಮ್ ಫ್ರಮ್
ಧಾರವಾಡ ಡಿಸ್ಟಿಕ್ ಅಂತ ಪ್ರಿಂಟ್ ಆಯಿತು. ಹೌದಾ? ಇದು ಸ್ಲ್ಯಾಶ್ ಅನ್ನನ್ನು ನಾವು ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಸ್ಲ್ಯಾಶ್ ಅನ್ನನ್ನು ತೆಗೆದು ತೋರಿಸ್ತೀನಿ ನಿಮಗೆ. ಹೌದಾ? ಸ್ಲ್ಯಾಶ್ ಅನ್ನನ್ನು ನಾವು ಕೊಡಲಿಲ್ಲ ಅಂದರೆ ಅದು ಸ್ಟ್ರೇಟಾಗಿ ಒಂದೇ ಲೈನಲ್ಲಿ ಪ್ರಿಂಟ್ ಮಾಡುತ್ತೆ. ನಾವು ಸ್ಲ್ಯಾಶ್ ಅನ್ನನ್ನು ನಾವು ಎಲ್ಲಿ ಕೊಡ್ತೀವೋ ಅಲ್ಲಿ ಅದು ಏನು ಮಾಡುತ್ತೆ, ನ್ಯೂ ಲೈನ್ ಅಂತ ಟ್ರೀಟ್ ಮಾಡುತ್ತೆ. ಇದನ್ನೇ ನೀವು ಒಂದೇ ಲೈನಲ್ಲಿನೂ ನೀವು ಏನು ಮಾಡ್ಬೋದು, ಪ್ರಿಂಟ್ ಮಾಡ್ಕೋಬೋದು. ಈಗ ಏನು ಮಾಡ್ತೀನಿ, ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಪ್ರಿಂಟ್ ಎಫ್ ಅಂದರೆ ಏನು ಮಾಡುತ್ತೆ ಅದು, ಇಲ್ಲಿ ಸ್ಲ್ಯಾಶ್ ಅನ್ನಂದರೆ ಕರ್ಸರ್ ಕೆಳಗೆ ಬಂದು ಇದನ್ನು ಪ್ರಿಂಟ್ ಮಾಡುತ್ತೆ. ಈ ಸ್ಲ್ಯಾಶ್ ಅನ್ನಂದರೆ ಕರ್ಸರ್ ಕೆಳಗೆ ಬಂದುಬಿಟ್ಟು ಈ ಲೈನನ್ನು ಪ್ರಿಂಟ್ ಮಾಡುತ್ತೆ. ಓಕೆ, ನೋಡೋಣ. ಗೊತ್ತಾಯ್ತಲ್ಲ? ಎಸ್. ಈಗ ಏನು ಮಾಡೋಣ, ಸ್ಲ್ಯಾಶ್ ಅನ್ನನ್ನು ನಾವು ಕೆಳಗೆ ಎತ್ತೋಣ. ಇಲ್ಲಿ ಇದನ್ನು ಪ್ರಿಂಟ್ ಎಫ್ ಅಂತ ಮಾಡ್ತೀನಿ. ಪ್ರಿಂಟ್ ಎಫ್ ಸ್ಲ್ಯಾಶ್ ಏನಾಯಿತು. ಇದನ್ನು ನೀವು ಎಂಡಿಗೆ ಕೊಟ್ಟರೂ ಬರುತ್ತೆ, ಅಥವಾ ನೀವು ಬಿಗಿನಿಂಗ್ ಆಫ್ ದಿ ಲೈನ್ ನಾವು ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ಕೊಟ್ಟರೂ ಬರುತ್ತೆ, ಅಥವಾ ನೀವು ಎಂಡ್ ಆಫ್ ದಿ ಲೈನ್ ಇಲ್ಲಿ ಕೊಟ್ಟರೂ ಬರುತ್ತೆ. ಈಗ ಏನು ಮಾಡೋಣ, ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಎರರ್ ಅಂತ ಬಂತು. ಇಲ್ಲಿ ಡಬಲ್ ಕೋಟ್ಸನ್ನು ಕಂಪ್ಲೀಟ್ ಮಾಡಬೇಕು, ಬ್ರಾಕೆಟ್ ಹಾಕಬೇಕು. ಬಂತಲ್ಲ? ಈಗ ನಾವು ಏನು ಮಾಡ್ತೀನಿ ಅಂದರೆ ಇಲ್ಲಿ ಫಾರ್ವರ್ಡ್ ಸ್ಲ್ಯಾಶ್ ಟಿ ಅಂತ ಕೊಡ್ತೀನಿ. ಇಲ್ಲಿ ಫಾರ್ವರ್ಡ್ ಸ್ಲ್ಯಾಶ್ ಟಿ ಅಂತ. ಈಗ ಯಾವ ಥರ ಪ್ರಿಂಟ್ ಆಗುತ್ತೆ ನೋಡೋಣ. ಗೊತ್ತಾಯ್ತಲ್ಲ? ಟಿ ಅಂದರೆ ಟ್ಯಾಬ್ ಅಂದರೆ 5 ಸ್ಪೇಸ್ ಅಥವಾ 8 ಸ್ಪೇಸನ್ನು ಅದು ಬಿಟ್ಟು ಅದು ಮುಂದೆ ಸರಿಸಿ ಪ್ರಿಂಟ್ ಆಗುತ್ತೆ. ಈ ಲೈನ್ ಏನಿರುತ್ತಲ್ಲ, ಸೆಕೆಂಡ್ ಲೈನ್, ಇದು 8/8 ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ಡೈರೆಕ್ಟ್ ಎನ್ವಿರಾನ್ಮೆಂಟ್ ಎಡಿಟರ್ ಅಂತ ಇದೆ. ಎಡಿಟರ್ನಲ್ಲಿ ಇಲ್ಲಿ ಟ್ಯಾಬ್ ಸೈಜ್ ಅಂತ ಇದೆ. ಹೌದಾ? ಇದನ್ನು ನೀವು 3 ಅಂತ ಮಾಡಿದರೆ 3 ಸ್ಪೇಸ್ ಬಿಟ್ಟು ಪ್ರಿಂಟ್ ಆಗುತ್ತೆ. 5 ಕೊಟ್ಟರೆ 5 ಸ್ಪೇಸ್ ಬಿಟ್ಟು ಪ್ರಿಂಟ್ ಆಗುತ್ತೆ. ಇರಲಿ, ನೋ ಪ್ರಾಬ್ಲಮ್. ನೆಕ್ಸ್ಟಿಗೆ ಏನು ಮಾಡೋಣ, ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ನೆಕ್ಸ್ಟಿಗೆ ಈ ಥರ ಪ್ರಿಂಟ್ ಮಾಡಬೇಕು. ಹೌದಾ? ಸ್ಟಾರ್, 2 ಸ್ಟಾರು, 3 ಸ್ಟಾರು, 4 ಸ್ಟಾರು, 5 ಸ್ಟಾರು,
ಯಾವ ಥರ ಪ್ರಿಂಟ್ ಮಾಡ್ತೀರಾ ಅಂದರೆ ಫಸ್ಟಿಗೆ ಡಬಲ್ ಕೋಟ್ಸ್ನಲ್ಲಿ ಇದನ್ನು ಸ್ಟಾರ್ ಅಂತ ಒಂದು ಸ್ಟಾರ್ ಅಂತ ಕೊಡ್ತೀರಿ, ಫಾರ್ವರ್ಡ್ ಸ್ಲ್ಯಾಶ್ ಬ್ಯಾಕ್ ಸ್ಲ್ಯಾಶ್ ಎನ್, ಆಮೇಲೆ 2 ಸ್ಟಾರ್ ಬ್ಯಾಕ್ ಸ್ಲ್ಯಾಶ್ ಎನ್ ಈ ಥರ ಕೊಟ್ಟರೆ ಇದು ಈ ಥರ ಒಂದು ಪ್ರಿಂಟ್ ಆಗುತ್ತೆ ಸ್ಟಾರ್. ನೆಕ್ಸ್ಟ್ 1 1 2 3 1 2 3 4 1 2 3 4 5 ಈ ಥರ ಪ್ರಿಂಟ್ ಮಾಡಿ ನೋಡಿ. ಇದು ಪ್ರಿಂಟ್ ಮಾಡಲಿಕ್ಕೆ ಪ್ರೋಗ್ರಾಮ್. 1 ಆದಮೇಲೆ ಬ್ಯಾಕ್ ಸ್ಲ್ಯಾಶ್ ಎನ್ ಕೊಡಿ, 1 2 ಆದಮೇಲೆ ಬ್ಯಾಕ್ ಸ್ಲ್ಯಾಶ್ ಎನ್ ಅಂತ ಕೊಡಿ, ಈ ಥರ ಮಾಡಿ ಟೆಸ್ಟ್ ಮಾಡಿ. ನೆಕ್ಸ್ಟು ರೈಟ್ ಎ ಪ್ರೋಗ್ರಾಮ್ ಟು ಪ್ರಿಂಟ್ ಮಲ್ಟಿಪ್ಲಿಕೇಶನ್ ಟೇಬಲನ್ನು ಪ್ರಿಂಟ್ ಮಾಡಿ ನೋಡಿ. ಈ ಥರ ನಾವು ಪ್ರಿಂಟ್ ಮಾಡ್ಕೋಬೋದು. ನೆಕ್ಸ್ಟ್ 4 ಡಿವೈಡೆಡ್ ಬೈ 2 ಈಕ್ವಲ್ ಟು 2 ಅಂತ ಪ್ರಿಂಟ್ ಮಾಡಬೇಕಾಗಿದೆ. ಇಲ್ಲಿ ನಮಗೆ ಡಿವೈಡೆಡ್ ಬೈ ಅಂತಲೇ ಪ್ರಿಂಟ್ ಮಾಡಲಿಕ್ಕೆ ಬರೋದಿಲ್ಲ, ಆವಾಗ 2 ಸಲ ನಾವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ನಾವು ನೋಡೋಣ ಪ್ರಾಕ್ಟಿಕಲಾಗಿ. ಫೈಲ್ ನ್ಯೂ ಅಂತ ಓಪನ್ ಮಾಡ್ತೀವಿ, ಹ್ಯಾಶ್ ಇನ್ಕ್ಲೂಡ್ stdio.h main opening bracket closing bracket printf 4/2 equal to 2 ಅಂತ ಕೊಡೋಣ. ಫಸ್ಟಿಗೆ clr opening bracket closing bracket, ಲಾಸ್ಟಿಗೆ get ch opening bracket closing bracket. ಸೇವ್ ಮಾಡೋಣ. ಫಸ್ಟಿಗೆ t3.c ಪ್ರಿಂಟ್ ಆಯಿತು, ಹೌದಾ? ನೋ ಪ್ರಾಬ್ಲಮ್. ನೀವು ಟರ್ಬೋ ಸಿಯನ್ನು ಯೂಸ್ ಮಾಡ್ತಾಯಿದ್ರೆ ಇದು ಪ್ರಿಂಟ್ ಆಗೋದಿಲ್ಲ, ಆವಾಗ ಇದನ್ನು ಇಲ್ಲಿ 2 ಸಲ ಯೂಸ್ ಮಾಡಬೇಕಾಗುತ್ತೆ. ಈಗ ಏನು ಮಾಡೋಣ, ವಾಟ್ ಈಸ್ ಯುವರ್ ನೇಮ್ ಅಂತ ಪ್ರಿಂಟ್ ಮಾಡಿ ನೋಡೋಣ. ವಾಟ್ ಈಸ್ ಯುವರ್ ನೇಮ್ ಕ್ವಶನ್ ಮಾರ್ಕು ಪ್ರಿಂಟ್ ಆಗ್ತಾ ಇದೆ, ನೋ ಪ್ರಾಬ್ಲಮ್. ಈಗ ಮೈ ಹೋಮ್ ನೇಮ್ ಈಸ್ ಆಶೀರ್ವಾದ್ ಅಂತ ಪ್ರಿಂಟ್ ಮಾಡಬೇಕಾಗಿದೆ ನಮಗೆ. ಇದು ಡಬಲ್ ಕೋಟ್ಸ್ನಲ್ಲಿ ಪ್ರಿಂಟ್ ಆಗಬೇಕು, ಹೌದಾ? ಇಲ್ಲಿ ಡಬಲ್ ಕೋಟ್ಸ್ ಕೊಡ್ತೀನಿ, ಬರ್ತಾಯಿದೆ, ಹೌದಾ? ಈಗೇನು ಮಾಡಬೇಕಂದ್ರೆ ನಾವು ಇಲ್ಲಿ ಬ್ಯಾಕ್ ಸ್ಲ್ಯಾಶನ್ನು ಕೊಡಬೇಕು, ಇಲ್ಲಿ ಬ್ಯಾಕ್ ಸ್ಲ್ಯಾಶನ್ನ ಕೊಡಬೇಕು, ಈ ಥರ ಕೊಡಬೇಕು. ಈಗ ರನ್ ಮಾಡಿ, ಇದು ಪ್ರಿಂಟ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ? ಡಬಲ್ ಕೋಟ್ಸನ್ನು ನಾವು ಯಾವ ಥರ ಯೂಸ್ ಮಾಡಬೇಕಂತೆ. ಇದನ್ನೇ ನಾವು ಸಿಂಗಲ್ ಕೋಟನ್ನು ಯೂಸ್ ಮಾಡಿ ನೋಡೋಣ. ಸಿಂಗಲ್ ಕೋಟ್ ಪ್ರಿಂಟ್ ಆಗುತ್ತೆ ಅಥವಾ ಇದಕ್ಕೂ ನಮಗೆ ಎಸ್ಕೇಪ್ ಸೀಕ್ವೆನ್ಸ್ ಬೇಕಾಗುತ್ತೆ ಹೇಗೆ ಅಂತ ನೋಡೋಣ. ಸಿಂಗಲ್ ಕೋಟ್ ಪ್ರಿಂಟ್ ಆಗುತ್ತೆ, ಡಬಲ್ ಕೋಟ್ ಪ್ರಿಂಟ್ ಆಗೋದಿಲ್ಲ. ಓಕೆ, ಈ ಥರ ನೀವು ಎಸ್ಕೇಪ್ ಸೀಕ್ವೆನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಎಸ್ಕೇಪ್ ಸೀಕ್ವೆನ್ಸ್ ಯಾವ್ಯಾವ ಅಂತ ನೀವು ಕಲ್ತಿರಿ. ಇಂದಿನ ಒಂದು ವಿಡಿಯೋದಲ್ಲಿ ಎಸ್ಕೇಪ್ ಸೀಕ್ವೆನ್ಸನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು ಅನ್ನೋದನ್ನು ಕಲ್ತಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವು ಏನು ಕಲಿಯೋಣ ಅಂತೇಳಿದ್ರೆ, CLR ಅಂದರೆ ದಿಸ್ ಫಂಕ್ಷನ್ ಈಸ್ ಯೂಸ್ ಟು ಕ್ಲಿಯರ್ ದಿ ಓಲ್ಡ್ ಸ್ಕ್ರೀನನ್ನು ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಗೆಟ್ CH ಅಂದರೆ ಇಟ್ ವೇಟ್ಸ್ ಅಂಟಿಲ್ ಯು ಪ್ರೆಸ್ ಎನಿ ಕೀ ಲೈಕ್ ಎ ಸಿಂಗಲ್ ಕ್ಯಾರೆಕ್ಟರ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ವೇರಿಯೇಬಲ್ ಅಂದರೆ ಏನು, ವೇರಿಯೇಬಲನ್ನು ಯಾವ್ಯಾವ ಟೈಪ್ ವೇರಿಯೇಬಲ್ ಬರುತ್ತವೆ, ವೇರಿಯೇಬಲ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಯಾವ್ಯಾವ ಪಾಯಿಂಟ್ಸನ್ನು ನೆನ್ಪಿಡಬೇಕು, ವೇರಿಯೇಬಲ್ಸನ್ನು ಪ್ರಿಂಟ್ ಮಾಡಬೇಕಾದ್ರೆ ಗೆಟ್ ಮಾಡಬೇಕಾದ್ರೆ ನಾವು ಸ್ಪೆಸಿಫೈಯರ್ಸನ್ನು ಯಾವ ರೀತಿ ಯೂಸ್ ಮಾಡಬೇಕು, ಡಿಕ್ಲರೇಷನ್ ವೇರಿಯೇಬಲ್ಸನ್ನು ಯಾವ ರೀತಿ ಮಾಡಬೇಕು, ಅಸೈನಿಂಗ್ ಆಫ್ ದಿ ವೇರಿಯೇಬಲನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.